ಅಧ್ಯಾಯ 1 ಶ್ರೀ ಗಣೇಶನ ನಮಃ ಶ್ರೀ ಸಾಯಿ ನಮಃ ಓಂ ಶ್ರೀ ಸಾಯಿನಾಥಾಯ ನಮಃ. ನೋವುಗಳನ್ನು ನಿವಾರಿಸುವ ಶ್ರೀ ಸಾಯಿ ಬಾಬಾರ ಮಹಿಮೆ ನಿರಂತರವಾಗಿ ವರ್ಣಿಸಲಾಗುವುದು. ಈ ಪವಿತ್ರ ಗ್ರಂಥವನ್ನು ಓದಿದರೆ ಅಥವಾ ಕೇಳಿದರೆ ಭಕ್ತನ ಮನಸ್ಸು ಶುದ್ಧವಾಗುತ್ತದೆ. ಶಿರಡಿಯಲ್ಲಿ ವಾಸಿಸುತ್ತಿದ್ದ ಸಾಯಿಬಾಬಾ ದಯಾಮಯ ಮತ್ತು ಸಹನೆ ಹೊಂದಿದ್ದವು. ಅವರ ಜೀವನ ಪವಿತ್ರ ಮತ್ತು ಅದ್ಭುತದಿಂದ ತುಂಬಿರುತ್ತದೆ. ಅವರ ಪ್ರತಿ ಕಾರ್ಯದಲ್ಲಿ ಒಂದು ತಾತ್ಪರ್ಯ ಮತ್ತು ಪ್ರೀತಿ ತುಂಬಿರುತ್ತದೆ. ಈ ಅಧ್ಯಾಯದಲ್ಲಿ ಬಾಬಾರ ಜೀವನದ ಪರಿಚಯ, ಅವರ ಜೀವನ ಶೈಲಿ ಮತ್ತು ಶಿರಡಿಗೆ ಬರುವ ಮೊದಲ ದಿನಗಳ ಕುರಿತು ವಿವರಿಸಲಾಗುವುದು. ಬಾಬಾ ಯಾವಾಗಲೂ ದೇವರಲ್ಲಿ ಏಕಾಗ್ರರಾಗಿದ್ದರು ಮತ್ತು ಭಕ್ತರಿಗೆ ಸದಾ ಮಾರ್ಗದರ್ಶನ ನೀಡುತ್ತಿದ್ದರು. ಬಾಬಾರ ಪ್ರಥಮ ದರ್ಶನದಿಂದ ಜನರಿಗೆ ಅವರ ಮಹಿಮೆಯ ಅರಿವು ಆರಂಭವಾಯಿತು. ಅವರು ಯಾವುದನ್ನು ಪಡೆದರೂ ಅದನ್ನು ಹಂಚಿಕೊಳ್ಳುತ್ತಾರೆ. ಅವರು ಸದಾ ಊರಿನ ಮಕ್ಕಳೊಂದಿಗೆ ಕ್ರೀಡಿಸುತ್ತಿದ್ದರು. ಆದರೆ ಅವರ ಅಂತರಾಳದಲ್ಲಿ ಸತ್ಯಶಾಂತಿ ಮತ್ತು ಕರುಣೆಯ ಸಮುದ್ರ ಹರಿಯುತ್ತಿತ್ತು. ಭಕ್ತರು ಅವರ ಮುಂದೆ ಬಂದು ತಮಗಿರುವ ಸಂಕಟಗಳನ್ನು ಹೇಳಿದಾಗ ಬಾಬಾ ಮೌನವಾಗಿ ಕೇಳುತ್ತಿದ್ದರು. ಅವರ ಕಣ್ಣಲ್ಲಿ ತಕ್ಷಣ ಕರುಣೆ ಮೂಡುತ್ತಿತ್ತು. ಈ ಅಧ್ಯಾಯದ ಕೊನೆಯ ಭಾಗದಲ್ಲಿ ಬಾಬಾರ ಜೀವನ ಚರಿತ ಬರೆಯುವ ಮಹತ್ವದ ಬಗ್ಗೆ ವಿವರಣೆ ಇದೆ. ನಾಮಸ್ಮರಣ ಮತ್ತು ಅವರ ಲೀಲೆಗಳ ಕಥನದಿಂದ ಜೀವನ ಪವಿತ್ರವಾಗುತ್ತದೆ. ಓಂ ಸಾಯಿರಾಮ್. ಇಡೀ ಗ್ರಂಥವನ್ನು ನಂಬಿಕೆಯಿಂದ ಓದಿದರೆ ಸಾಯಿನಾಥರ ಆಶೀರ್ವಾದ ನಿಶ್ಚಯವಾಗಿಯೂ ದೊರೆಯುತ್ತ. ದಯವಿಟ್ಟು ಕೇಳಿದ ಕೂಡಲೇ ಶೇರ್ ಮಾಡಿ ಮತ್ತು ಕಾಮೆಂಟಲ್ಲಿ ಓಂ ಸಾಯಿರಾಮ್ ಎಂದು ಟೈಪ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.